ಮುಗಿಯುತ್ತೆ ಅಂದುಕೊಂಡ್ರು ಮುಗಿತಾ ಇಲ್ಲ ಈ ಧರ್ಮಸ್ಥಳ ಪ್ರಕರಣ. ತಪ್ಪು ಒಪ್ಕೊಂಡು ಜೈಲು ಸೇರಿದ್ರು ಮತ್ತೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನೇ ವಿಚಾರಣೆ ಮಾಡಿದ್ಯಾಕೆ? ಹಾಗಾದ್ರೆ ಮತ್ತೆ ರಹಸ್ಯವನ್ನ ಬಿಚ್ಚಿಟ್ನ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ? 10 ಶವಗಳ ರಹಸ್ಯ ಏನು? ಆತ ಎಸ್ಐಟಿ ಮುಂದೆ ಹೇಳ್ತಾ ಇರೋದೇನು? ಕೋರ್ಟ್ ಮುಂದೆ ಒಂದು ರೀತಿ, ಎಸ್ಐಟಿ ಮುಂದೆ ಒಂದು ರೀತಿ ಹೇಳ್ತಾ ಇರೋದು ಯಾಕೆ? ಹಾಗಾದ್ರೆ ಇವತ್ತಿನ ವಿಚಾರಣೆ ಹೇಗಿತ್ತು ನೋಡ್ಕೊಂಡ್ ಬನ್ನಿ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿರೋ ಪ್ರಕರಣ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ರೀತಿಯಾಗಿದೆ. ಯಾರು ಏನು ಊಹಿಸಿದ್ರೂ ಅದು ನಡೀತಾ ಇಲ್ಲ. ಇನ್ನೇನು ಪ್ರಕರಣ ಎಂಡ್ ಆಗುತ್ತೆ ಅಂದುಕೊಂಡಾಗೆಲ್ಲ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಕಥೆ ಮುಂದಕ್ಕೆ ಹೋಗ್ತಾ ಇದೆ. ಈಗಲೂ ಚಿನ್ನಯ್ಯ ಹೇಳಿದ ಒಂದು ಮಾತು ಎಸ್ಐಟಿ ತನಿಖೆಯನ್ನ ಜೀವಂತವಾಗಿರುವಂತೆ ಮಾಡಿದೆ. ಹತ್ತು ಶವಗಳನ್ನು ಹೂತಿಟ್ಟ ಬಗ್ಗೆ ಜೈಲಿನಲ್ಲೇ ಚಿನ್ನಯ್ಯನ ವಿಚಾರಣೆ. ಎಸ್ಐಟಿ ವಿಚಾರಣೆಯಲ್ಲಿ ಚಿನ್ನಯ್ಯ ಬಾಯ್ಬಿಟ್ನ ಮತ್ತೊಂದು ಸತ್ಯ. ಎರಡು ದಿನಗಳ ಕಾಲ ಚಿನ್ನಯ್ಯ ವಿಚಾರಣೆ. ಶವಗಳ ಶೋಧ ಮತ್ತೆ ಶುರುವಾಗುತ್ತೆ. ಚಿನ್ನಯ್ಯನ ವಿಚಾರಣೆ ಮುಗೀತು. ಗುಂಡಿ ತೋಡಿದ ಸ್ಥಳಗಳ ಪರಿಶೀಲನೆ ಮುಗೀತು. ಯೂಟ್ಯೂಬರ್ಗಳ ವಿಚಾರಣೆ ಮುಗೀತು. ಸೌಜನ್ಯ ಪರ ಹೋರಾಟಗಾರರ ವಿಚಾರಣೆ ಮುಗೀತು. ಗ್ರಾಮ ಪಂಚಾಯಿತಿ, ಆಂಬ್ಯುಲೆನ್ಸ್ ಚಾಲಕರು, ಹೀಗೆ ಸಂಬಂಧಪಟ್ಟ ಎಲ್ಲರ ವಿಚಾರಣೆಯೂ ಮುಗೀತು. ಇನ್ನೇನು ಎಲ್ಲಾ ಮುಗೀತು ಅಂದುಕೊಳ್ಳೋವಾಗಲೇ ಬಿಗ್ ಟ್ವಿಸ್ಟ್. ಈ ಬಾರಿ ಟ್ವಿಸ್ಟ್ ಕೊಟ್ಟಿದ್ದು ಅಂತಿಂಥ ವ್ಯಕ್ತಿಯಲ್ಲ, ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ನೂರು ಶವ ಹೂತಿದ್ದೇನೆ, 1000 ಶವಗಳನ್ನ ಹೂತಿದ್ದೇನೆ, ದಾಖಲೆ ಇಲ್ಲದ ಶವಗಳನ್ನ ಹೂತಿದ್ದೇನೆ, ಯಾರೋ ಹೇಳಿದಂತೆ ಮಾಡಿದ್ದೇನೆ ಅಂತ ಹೇಳ್ಕೊಂಡು ಬಂದಿದ್ದ ಚಿನ್ನಯ್ಯ ಎಸ್ಐಟಿ ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಾ ಇದ್ದಂತೆ ಪ್ಲೇಟ್ ಚೇಂಜ್ ಮಾಡಿದ್ದ. ನಾನು ನೂರಾರು ಶವ ಹೂತಿಲ್ಲ, ದಾಖಲೆ ಇಲ್ಲದ ಶವಗಳನ್ನೂ ಹೂತಿಲ್ಲ, ಸುಳ್ಳು ಹೇಳಿದ್ದೇನೆ ಅಂತ ನ್ಯಾಯಾಲಯದಲ್ಲೇ ಒಪ್ಪಿಕೊಂಡು A1 ಆರೋಪಿಯಾಗಿ ಜೈಲು ಸೇರಿದ್ದ. ಇನ್ನೇನು ಚಿನ್ನಯ್ಯ ಹೇಳಿದ್ದೆಲ್ಲ ಸುಳ್ಳು, ಇದೊಂದು ಷಡ್ಯಂತ್ರ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾಗಲೇ ಚಿನ್ನಯ್ಯನ ಒಂದು ಹೇಳಿಕೆ ಇಡೀ ಪ್ರಕರಣಕ್ಕೆ ಹೊಸ ತಿರುವು ತಂದುಕೊಟ್ಟಿದೆ. ಎಸ್ಐಟಿ ಅವರು ಎಷ್ಟು ಬಾರಿ ಕೇಳಿದ್ರು ಚಿನ್ನಯ್ಯ ನಾನೇ ಸುಳ್ಳು ಹೇಳಿದ್ದು, ನಾನು ಶವಗಳನ್ನ ಹೂತಿಲ್ಲ ಅಂತ ಹೇಳಿದ್ನಂತೆ. ಅದನ್ನೇ ನಂಬಿಕೊಂಡು ಎಸ್ಐಟಿ ಚಿನ್ನಯ್ಯನನ್ನ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋದ್ರೆ ಅಲ್ಲಿ 183 ಸ್ಟೇಟ್ಮೆಂಟ್ ದಾಖಲಿಸಿಕೊಳ್ಳುವಾಗ ಚಿನ್ನಯ್ಯ 10 ಶವಗಳ ಕಥೆ ಹೇಳಿದ್ದಾನೆ. ಹೌದು, ನಾನು ಧರ್ಮಸ್ಥಳದಲ್ಲಿ 10 ಶವಗಳನ್ನ ಒಂದೇ ಜಾಗದಲ್ಲಿ ಹೂತಿದ್ದೇನೆ ಅಂತ ನ್ಯಾಯಾಧೀಶರ ಮುಂದೆಯೇ ಹೇಳಿದ್ದಾನೆ. ಈಗ ಅದೇ ಹೇಳಿಕೆ ಎಸ್ಐಟಿಗೆ ತಲೆನೋವಾಗಿ ಪರಿಣಮಿಸಿದೆ. 10 ಶವಗಳ ಬಗ್ಗೆ ಮತ್ತೆ ತನಿಖೆ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಸುಮಾರು 2.5 ತಿಂಗಳಿಂದ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ತನಿಖೆ ಮಾಡಿದ್ದು ಸಾಕು, ಮೊದಲು ವರದಿ ಕೊಡಿ ಅಂತ ಸರ್ಕಾರ ಕೇಳ್ತಾ ಇದೆ. ಹಾಗಾಗಿ ತನಿಖೆ ಮುಗಿಸಿ ಬೆಂಗಳೂರು ಕಡೆ ಹೊರಡೋಣ ಅಂತ ಎಸ್ಐಟಿ ಸಿದ್ಧತೆ ಮಾಡಿಕೊಳ್ಳುವಷ್ಟರಲ್ಲಿ ಚಿನ್ನಯ್ಯ ಅವರ ದಾರಿಯನ್ನ ತನ್ನ ಕಡೆಗೆ ತಿರುಗಿಸಿಕೊಂಡಿದ್ದಾನೆ. 10 ಶವಗಳ ಕಥೆಯನ್ನ ತಿಳಿದುಕೊಳ್ಳುವುದಕ್ಕೆ ಎಸ್ಐಟಿ ಚಿನ್ನಯ್ಯ ಇರೋ ಶಿವಮೊಗ್ಗದ ಕಡೆಗೆ ಹೋಗಿದೆ. ಸೋಗಾನೆ ಬಳಿ ಇರೋ ಕೇಂದ್ರ ಕಾರಾಗೃಹಕ್ಕೆ ಎಸ್ಐಟಿ ತಂಡ ಹೋಗಿ ಎಸ್ಪಿ ಸೈಮನ್ ನೇತೃತ್ವದಲ್ಲಿ ಚಿನ್ನಯ್ಯನನ್ನ ವಿಚಾರಣೆ ಮಾಡಿದೆ. ಹತ್ತು ಶವಗಳನ್ನ ಹೂತಿರೋ ಬಗ್ಗೆ ಚಿನ್ನಯ್ಯನಿಗೆ ಎಸ್ಐಟಿ ಪ್ರಶ್ನೆ ಮಾಡಿದೆ. ಶವಗಳನ್ನ ಹೂತಿದ್ದು ಯಾವಾಗ, ಎಲ್ಲಿ ಹೂತು ಹಾಕಿದ್ದೆ, 10 ಶವಗಳನ್ನ ಒಂದೇ ಕಡೆ ಹೂತಿರೋ ಜಾಗ ನೆನಪಿದೆಯಾ? ಈ ಹಿಂದೆ ಪ್ರಶ್ನೆ ಮಾಡಿದಾಗ 10 ಶವಗಳ ಬಗ್ಗೆ ಯಾಕೆ ಹೇಳಲಿಲ್ಲ? ಮತ್ತೆ ಉತ್ಖನನ ಮಾಡಿ ಶವಗಳ ಶೋಧ ಮಾಡಬೇಕಾ ಅಂತ ಎಸ್ಐಟಿ ಪ್ರಶ್ನೆ ಮಾಡಿದೆ. ಚಿನ್ನಯ್ಯ 10 ಶವಗಳ ಬಗ್ಗೆ ಕೋರ್ಟ್ನಲ್ಲಿ ಹೇಳ್ತಾ ಇದ್ದಂತೆ ಎಸ್ಐಟಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಮತ್ತೆ ಗ್ರಾಮ ಪಂಚಾಯಿತಿಯಿಂದ ಅನಾಥ ಶವಗಳ ದಾಖಲೆ ತರಿಸಿಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ.
ಈಗ ನ್ಯಾಯಾಲಯದಿಂದ ಚಿನ್ನಯ್ಯನನ್ನ ವಿಚಾರಣೆ ಮಾಡಲು ಅನುಮತಿ ಪಡೆದು ಜೈಲಿಗೆ ಹೋಗಿ ವಿಚಾರಣೆ ಮಾಡಿದ್ದಾರೆ. ಈ ವೇಳೆ ಚಿನ್ನಯ್ಯ ಸಹ ಸ್ಫೋಟಕ ಮಾಹಿತಿಯನ್ನ ಎಸ್ಐಟಿ ಜೊತೆ ಹಂಚಿಕೊಂಡಿದ್ದಾನಂತೆ. ಧರ್ಮಸ್ಥಳದಲ್ಲಿ ಎಸ್ಐಟಿ ಉತ್ಖನನ ಮಾಡಿದಾಗ ಚಿನ್ನಯ್ಯ ತೋರಿಸಿದ ಸ್ಥಳಗಳಲ್ಲಿ ಏನೂ ಸಿಗಲಿಲ್ಲ. ಚಿನ್ನಯ್ಯ ಮಾತ್ರ ಜಾಗ ತೋರಿಸೋದನ್ನ ನಿಲ್ಲಿಸಲಿಲ್ಲ. ಒಂದೊಂದು ಸಲ ಒಂದೊಂದು ಜಾಗ ಹೇಳಿ 10-20 ಶವಗಳನ್ನ ಒಂದೊಂದು ಕಡೆ ಹೂತಿದ್ದೇನೆ ಅಂತ ಹೇಳ್ತಾ ಇದ್ದ. ಒಂದೇ ದಿನ 10 ಶವಗಳನ್ನ ಹೂತಿದ್ದೇನೆ ಅಂತಲೂ ಹೇಳಿದ್ದ. ಆದ್ರೆ 17 ಸ್ಥಳಗಳನ್ನ ಅಗೆದು ನೋಡಿದ್ರೂ ಏನೂ ಸಿಗಲಿಲ್ಲ. ಅದಕ್ಕೆ ಎಸ್ಐಟಿ ಉತ್ಖನನಕ್ಕೆ ಬ್ರೇಕ್ ಹಾಕಿತ್ತು. ಒಂದಷ್ಟು ಮಂದಿ ಬಂದು ಡೆಡ್ ಬಾಡಿಗಳನ್ನ ನಾವು ತೋರಿಸ್ತೇವೆ ಅಂತ ಹೇಳಿದ್ರೂ ಎಸ್ಐಟಿ ಅಧಿಕಾರಿಗಳು ಸೊಪ್ಪು ಹಾಕಿರಲಿಲ್ಲ. ಆದ್ರೆ ಈಗ ಮತ್ತೆ ಚಿನ್ನಯ್ಯ ಶವಗಳ ಬಗ್ಗೆ ಕಥೆಯೊಂದನ್ನ ಹೇಳಿದ್ದಾನೆ. ಆ ಕಥೆ ನಿಜಾನೋ ಸುಳ್ಳೋ ಅಂತ ಗೊತ್ತಾಗಬೇಕು ಅಂದ್ರೆ ತನಿಖೆ ಕೂಡ ಸರಿಯಾಗಿರಬೇಕು. ಅತ್ಯಂತ ಮುಖ್ಯವಾಗಿ ಉತ್ಖನನ ನಡೆಯಬೇಕು. ಅದಕ್ಕೆ ಮತ್ತೆ ಚಿನ್ನಯ್ಯನನ್ನ ವಿಚಾರಣೆ ಮಾಡಲು ಹೋಗಿದ್ದು. ಒಂದು ವೇಳೆ ಚಿನ್ನಯ್ಯ ಹೌದು 10 ಶವಗಳ ಜಾಗ ತೋರಿಸ್ತೀನಿ ಅಂದ್ರೆ ಎಸ್ಐಟಿ ಮತ್ತೆ ಉತ್ಖನನ ಮಾಡಬೇಕಾಗುತ್ತೆ. ಚಿನ್ನಯ್ಯ ಹಿಂದಿನ ಬಾರಿ ಉತ್ಖನನ ಮಾಡಿಸೋಕೆ ಹೇಳಿದ್ದಾಗ ಒಂದು ಆರೋಪ ಬಂದಿತ್ತು. ಮಣ್ಣಲ್ಲಿ ಮೂಳೆಗಳು ಕರಗಿರ್ತಾವೆ ಅಂತ ಹೇಳಲಾಗ್ತಾ ಇತ್ತು. ಇದಷ್ಟೇ ಅಲ್ಲ, ದೂರು ಕೊಟ್ಟ ಎಷ್ಟೋ ದಿನಗಳ ನಂತರ ಉತ್ಖನನ ಮಾಡಿದ್ದಕ್ಕೆ ಕೆಲವರಿಂದ ಆಕ್ಷೇಪ ವ್ಯಕ್ತವಾಗಿತ್ತು. ಆದರೆ ಈಗ ವಿಷಯವನ್ನ ಸಂಪೂರ್ಣವಾಗಿ ತನಿಖೆ ನಡೆಸಬೇಕಿದೆ ಎಸ್ಐಟಿ. ಚಿನ್ನಯ್ಯ ಹೇಳ್ತಾ ಇರುವುದು ಸುಳ್ಳಾ ಸತ್ಯಾನ ಅಂತ ಪತ್ತೆ ಹಚ್ಚಬೇಕಿದೆ. ಆ ನಂತರವಷ್ಟೇ ಉತ್ಖನನ ಮಾಡಬೇಕೋ ಮಾಡಬಾರ್ದು ಅನ್ನೋ ತೀರ್ಮಾನಕ್ಕೆ ಬರಲಿದೆ ಎಸ್ಐಟಿ. ಚಿನ್ನಯ್ಯ ಕೋರ್ಟ್ ಮುಂದೆಯೇ ಈ ರೀತಿ ಹೇಳಿರೋದ್ರಿಂದ ಉತ್ಖನನ ನಡೆಸೋದು ಪಕ್ಕಾ ಅಂತ ಹೇಳಲಾಗ್ತಿದೆ. ಶೀಘ್ರದಲ್ಲೇ ಉತ್ಖನನಕ್ಕೆ ಮುಹೂರ್ತ ಫಿಕ್ಸ್ ಆಗೋ ಎಲ್ಲಾ ಸಾಧ್ಯತೆ ಇದೆ. ಇದರ ಜೊತೆಗೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕ 7 ಅಸ್ಥಿಪಂಜರಗಳ ಕಥೆಯೂ ಇನ್ನೂ ರಹಸ್ಯವಾಗಿ ಉಳಿದಿದೆ. ಅಲ್ಲಿ ಸಿಕ್ಕಿರೋ ಅಸ್ಥಿಪಂಜರಗಳು ಯಾರದ್ದು ಅನ್ನೋದು ಸರಿಯಾಗಿ ಗೊತ್ತಾಗಿಲ್ಲ. ಅಷ್ಟೇ ಅಲ್ಲದೆ ಅಲ್ಲಿ ಉತ್ಖನನ ಮಾಡಿದ್ರೆ ಅಲ್ಲಿ ಶವಗಳು ಸಿಗುತ್ತೆ ಅಂತ ಸೌಜನ್ಯ ಮಾವ ವಿಠ್ಠಲ್ ಗೌಡ ಹೇಳಿದ್ದಾನೆ. ಅದಕ್ಕೆ ಈ ಬಾರಿ ಚಿನ್ನಯ್ಯ ಹೇಳಿದ 10 ಶವಗಳ ಜೊತೆಗೆ ಬಂಗ್ಲೆಗುಡ್ಡದಲ್ಲೂ ಉತ್ಖನನ ನಡೆಯೋ ಸಾಧ್ಯತೆ ಇದೆ. ಮುಗಿದಿಲ್ಲ ಎಸ್ಐಟಿ ತನಿಖೆ, ಪಿಕ್ಚರ್ ಅಭಿ ಬಾಕಿ ಹೈ. ಎಸ್ಐಟಿ ಒಂದು ಹಂತದವರೆಗೆ ತನಿಖೆ ಮುಗಿಸಿತ್ತು. ಅಂತಿಮ ವರದಿಯನ್ನೂ ರೆಡಿ ಮಾಡ್ತಾ ಇದ್ರಂತೆ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಕೆಲವರು ಷಡ್ಯಂತ್ರ ಮಾಡಿದ್ರು ಅಂತ ರಿಪೋರ್ಟ್ ನೀಡೋಕೆ ಎಲ್ಲಾ ತಯಾರಿ ಮಾಡಿಕೊಂಡಿದ್ರಂತೆ. ಇದಷ್ಟೇ ಅಲ್ಲ, ಯೂಟ್ಯೂಬರ್ಗಳು ಗೊತ್ತಿಲ್ಲದೆ ವಿಡಿಯೋ ಮಾಡಿದ್ದಾಗಿ ಹೇಳಿಕೊಂಡಿದ್ರು. ಇಂಥ ಟೈಮಲ್ಲೇ ಪ್ರಕರಣಕ್ಕೆ ಯಾರೂ ಊಹಿಸದ ಟ್ವಿಸ್ಟ್ ಕೊಟ್ಟಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಇದರಿಂದ ಧರ್ಮಸ್ಥಳ ಕೇಸ್ ಇನ್ನೂ ಮುಗಿದಿಲ್ಲ ಅನ್ನೋದಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣವರ್, ಪದ್ಮಲತಾ ಕುಟುಂಬ, ಸೌಜನ್ಯ ಕುಟುಂಬದವರು ಧರ್ಮಸ್ಥಳ ಕೇಸ್ಗೆ ಹೊಸ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಆ ಮೂಲಕ ಧರ್ಮಸ್ಥಳ ಪ್ರಕರಣವನ್ನ ಜೀವಂತವಾಗೇ ಇಟ್ಟಿದ್ದಾರೆ. ಎಸ್ಐಟಿ ಸಹ ಈಗ ಮತ್ತೆ ತನಿಖೆಗೆ ಇಳಿಯಬೇಕಾದ ಅನಿವಾರ್ಯತೆ ಬಂದಿದೆ.